ರೀಸೆಂಟಾಗಿ ನಾವು ಮತ್ತೆ ಒಂದು ಸ್ಕ್ಯಾಮ್ಗೆ ಒಳಗಾದ್ವಿ. ಅದು ಸೋಷಿಯಲ್ ಮೀಡಿಯಾ ಸ್ಕ್ಯಾಮು. ಆ ಸ್ಕ್ಯಾಮ್ ಎಲ್ಲಿ ಆಯ್ತಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮನಿಷಾ ಮೀನಾ ಅಂತಂದೇಳಿ ಒಂದು ಪೇಜ್, ಅದರಲ್ಲಿ 753 ಪೋಸ್ಟ್ ಇದ್ದಾವೆ, 1800 ಫಾಲೋವರ್ಸ್ ಇದ್ದಾರೆ. ಅವರು ಏನು ಮಾಡ್ತಾರಪ್ಪ ಅಂತಂದರೆ ಲೇಡೀಸ್ಗೆ ಡ್ರೆಸ್ಸಸ್ನ ಎಲ್ಲ ಸೇಲ್ ಮಾಡ್ತಾರೆ ಅವರು. ಅಲ್ಲಿ ಅವರೆಲ್ಲ ವೀಡಿಯೋಸ್ ಎಲ್ಲ ಹಾಕಿರೋದು ನೋಡಿದ್ನಿ ಅಂದ್ರೆ ಬರೀ ಬಟ್ಟೆದು ಮಾತ್ರ ಐತಿ. ಬಟ್ಟೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಿರ್ತಾರೆ. ಅದನ್ನ ಡೆಲಿವರಿ ಕೂಡ ಆಲ್ ಇಂಡಿಯಾ ಡೆಲಿವರಿ ಅಂತಂದೇಳಿ ಹೇಳ್ತಾರೆ. ಆಲ್ ಇಂಡಿಯಾ ಡೆಲಿವರಿ ಅವೈಲೇಬಲ್ ಅಂತಂದೇಳಿ ಬರ್ಕೊಂಡಿದ್ದಾರೆ. ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ನಾಟ್ ಅವೈಲೇಬಲ್ ಅಂತ ಬರ್ತಿದ್ದಾರೆ. ಇವ್ರ ಪೇಜ್ಗೆ ಬ್ಲೂ ಟಿಕ್ ಮಾರ್ಕ್ ಕೂಡ ಐತೆ. ಇದು ಹೆಂಗಾಯ್ತಪ್ಪ ಅಂತಂದರೆ, ಈಗ ಮನೇಲಿ ವೈಫು ಹೇಳಿದ್ರು ಈ ಥರ ಒಂದು ಪೇಜಲ್ಲಿ ಡ್ರೆಸ್ಸಸ್ ಇದ್ದಾವೆ, ಚೆನ್ನಾಗಿದ್ದಾವೆ, ಆರ್ಡ್ರ್ ಮಾಡ್ತೀನಿ ಅಂತಂದೇಳಿ. ನಾನು ಹೇಳಿದೆ ಇಲ್ಲ, ಇದು ಫೇಕ್ ಇರ್ಬೋದು, ಆ ಥರ ಎಲ್ಲ ಬರೋಂಗಿಲ್ಲ. ಯಾವುದಾದ್ರೂ ಆ್ಯಪ್ನೊಳಗೆ ಮಾಡಿದರೆ ಬೆಟ್ರು. ಫ್ಲಿಪ್ಕಾರ್ಟು, ಅಮೆಜಾನು, ಮೀಶೋದಂಥ ಆ್ಯಪ್ನೊಳಗೆ ಮಾಡಿದರೆ ಬೆಟ್ರ್. ಅಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದೆ. ಇಲ್ಲ, ಒಂದು ಸಲ ಟ್ರೈ ಮಾಡಮ್ಮ, ಬಂದರೆ ಬರಲಿ, ಹೋದ್ರೆ ಹೋಗಲಿ, ಆಮೇಲೆ ಬರ್ಲಿಕ್ಕಂದರೆ ಬೈಬಾರ್ದು ಅಂತಂದೇಳಿ ಕಂಡೀಷನ್ ಮಾಡಿ, ಸರಿ ನೋಡೋಣ ಬಿಡು, 500 ರೂಪಾಯಿ ಅಲ್ಲ ಅಂತಂದೇಳಿ. 500 ರೂಪಾಯಿ ಏನು ಸಣ್ಣ ಅಮೌಂಟ್ ಅಲ್ಲ ನಮಗೆ, ಆದರೂ ಕೂಡ ಟ್ರೈ ಮಾಡೋಣ ಅಂತಂದೇಳಿ ಮಾಡಿದ್ವಿ. ಫಸ್ಟು ಇವರು ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾರೆ. ಈ ಡೆಲಿವರಿ ಅಡ್ರೆಸ್ಸು, ಅದು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಬೇಕಂದ್ರೆ ವಾಟ್ಸಪ್ನೊಳಗೆ ಚಾಟ್ ಮಾಡ್ತಾರೆ ಇವರು. ರೀಲ್ಸಲ್ಲಿ ಬಂದಿರುತ್ತಲ್ಲ ಆ ವಿಡಿಯೋನ ಅವ್ರಿಗೆ ಶೇರ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬೇಕು. ಕಳಿಸಿ ಅವ್ರು ಏನು ಹೇಳ್ತಾರೆ, ಆಲ್ ಸೈಜ್ ಅವೈಲೇಬಲ್, ಕ್ಯಾಶ್ ಆನ್ ಡೆಲಿವರಿ ನಾಟ್ ಅವೈಲೇಬಲ್, ಆರ್ಡರ್ ಡೆಲಿವರಿ 3-4 ಡೇಸ್ ಆನ್ ಅಡ್ರೆಸ್ ಅಂತಂದೇಳಿ ಹೇಳ್ತಾರೆ. ಆಮೇಲೆ ಇದನ್ನ ಕಳಿಸಿದ ಮೇಲೆ ಮತ್ತೇನು ಹೇಳಿದ್ರು ಅಂತಂದರೆ, ಪೇಮೆಂಟ್ ಯಾವ ಥರ ಮಾಡಬೇಕು ಅಂತಂದೇಳಿ ಕೇಳಿದ್ವಿ ನಾವು. ಅಂದರೆ ಈಗ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತಂದಾಗ ಪೇಮೆಂಟ್ ಯಾವ ಥರ ಮಾಡ್ಬೇಕಂತ ಕೇಳಿದ್ವಲ್ಲ. ಕೇಳಿದಾಗ ಅವ್ರೇನು ರಿಪ್ಲೈ ಮಾಡಿದ್ರು ಅಂತಂದರೆ, ಯು ವಾಂಟ್ ಟು ದಿಸ್ ಡ್ರೆಸ್ ಮ್ಯಾಮ್, 1 ಡ್ರೆಸ್ ರೂಪೀಸ್ 500 ಅಂತಂದೇಳಿ ಹೇಳಿದರು. ಓಕೆ ಅಂತ ಅಂದ್ವಿ ನಾವು. ಓಕೆ ಅಂದ ತಕ್ಷಣ ಅವ್ರು ಏನು ಮಾಡಿದ್ರು, ಓಕೆ ಸೈಜ್ನ ಸೆಲೆಕ್ಟ್ ಮಾಡಿರಿ ಅಂತಂದೇಳಿ ಹೇಳಿದರು. ಸೈಜ್ ಕೂಡ ಸೆಲೆಕ್ಟ್ ಮಾಡಿ ಕಳಿಸಿದ್ದಾಯಿತು. ಸೆಂಡ್ ಮಿ ಯುವರ್ ಅಡ್ರೆಸ್ ಡೀಟೇಲ್ಸ್ ಮ್ಯಾಮ್, ನೇಮು, ಮೊಬೈಲ್ ನಂಬರು, ಫುಲ್ ಅಡ್ರೆಸ್ ಅಂತ ಹೇಳಿದ್ರು. ಅದನ್ನು ಕೂಡ ಕಳಿಸ್ಕೊಟ್ಟಿದ್ದಾಯಿತು. ಆಮೇಲೆ 1 ಡ್ರೆಸ್ ಆರ್ಡ್ರ್ ಮಾಡಿದ್ರಿ ನೀವು ಅಂತಂದೇಳಿ QR ಕೋಡ್ ಕಳಿಸಿದ್ರು. ನಾವು ಡೆಲಿವರಿ ಡೇಟ್ ಕೇಳಿದ್ರು, ಯಾವಾಗ ಡೆಲಿವರಿ ಆಗ್ತೈತಿ ಅಂತಂದೇಳಿ ಡೇಟ್ ಕೂಡ ಕೇಳಿದ್ವಿ. ಆರ್ಡರ್ ಮಾಡಿದ ಮೇಲೆ 3-4 ದಿನಕ್ಕೆ ನಿಮ್ಮ ಅಡ್ರೆಸ್ಸಿಗೆ ಬರ್ತೈತಿ ಅಂತ ಹೇಳಿದ್ರು. ಓಕೆ ಅಂತಂದೇಳಿ ಅಂದ್ವಿ. ಆಮೇಲೆ ಪೇ ಮಾಡ್ಬೇಕಾದ್ರೆ ಈ QR ಕೋಡ್ ಕೊಟ್ಟಿದ್ರಲ್ಲ, ಅದಕ್ಕೆ ಅಲ್ಲಿ ಹೆಸರು ಏನು ಬಂತಂದರೆ ಮಖಾನ ಲಾಲ್ ಮೀನಾ ಅಂತ ಬಂತು. ಓಕೆ, ಅವರು ಕನ್ಫರ್ಮ್ ಮಾಡಿಕೊಂಡ್ವಿ, ಹೌದು ಅಂತ ಹೇಳಿದರು. ಆಮೇಲೆ ಪೇಮೆಂಟ್ ಮಾಡಿ, ಪೇಮೆಂಟಿಂದು ಕೂಡ ಇಲ್ಲೈತೆ ನೋಡ್ರಿ, 500 ರೂಪಾಯಿ ಫೋನ್ಪೇ ಮಾಡಿದ್ದೆ ನಾನು. ನನ್ನಿಂದನೇ ಮಾಡಿದೆ. 16 ಜನವರಿ 2026ಕ್ಕೆ ಪೇಮೆಂಟ್ ಮಾಡಿದ್ದೀನಿ, ಆಗೈತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಒಳ್ಳೆ ಮೆಸೇಜ್ ಹಾಕಿದ್ದಾರೆ ಮನೇಲಿ, ವಾಟ್ ಅಬೌಟ್ ಮೈ ಆರ್ಡರ್, ಆಫ್ಟರ್ ಗೆಟಿಂಗ್ ಮೈ ಆರ್ಡರ್ ಐ ನೀಡ್ 7 ಡ್ರೆಸ್ಸಸ್ ಅಗೇನ್ ಅಂತಂದೇಳಿ. ಅಂದರೆ ಹೋಗ್ಲಿ, ಹಿಂಗಾದ್ರೂ ಕಳಿಸ್ತಾರೆ ಏನಂತಂದೇಳಿ ಇವ್ರಿಗೊಂದು ಆಸೆ, ನಮ್ಮ ಮನೆಯವರಿಗೆ. ಆಫ್ಟರ್ ಗೆಟಿಂಗ್ ಮೈ ಆರ್ಡರ್ ಐ ನೀಡ್ 7 ಡ್ರೆಸ್ಸಸ್ ಅಗೇನ್ ಅಂತಂದೇಳಿ ಹಾಕಿದ್ದಾರೆ. ಯುವರ್ ಆರ್ಡರ್ ಡೆಲಿವರಿ ಇನ್ 2 ಡೇಸ್ ಅಂತ ಹಾಕಿದ್ದಾರೆ. ಓಕೆ ಅಂತಂದೇಳಿ ನಾವು ಸುಮ್ಮನೆ ಇದ್ವಿ. ಟ್ರ್ಯಾಕಿಂಗ್ ಐ ಡಿ ಕೇಳಿದ್ವಿ ನಾವು. ಟ್ರ್ಯಾಕಿಂಗ್ ಐ ಡಿ ಕೇಳಿದ್ರಿ, ಡೆಲಿವರಿ ಬಾಯ್ ಕಾಲಿಂಗ್ ಯು ಮ್ಯಾಮ್ ಅಂತಂದೇಳಿ ಹಾಕಿದ್ರು. ಆಮೇಲೆ ಮತ್ತೆ ಸ್ವಲ್ಪ ದಿನ ಆದಮೇಲೆ, ಹಲೋ ಮ್ಯಾಮ್, ವೇರ್ ಈಸ್ ಮೈ ಆರ್ಡರ್, 7 ಡೇಸ್ ಹ್ಯಾವ್ ಕಂಪ್ಲೀಟೆಡ್, ರಿಪ್ಲೈ ಮಿ ಮ್ಯಾಮ್ ಅಂತಂದೇಳಿ ಹಾಕಿದ್ರು. ಆ ಥರ ಹಾಕಿದ ಮೇಲೆ ವಾಯ್ಸ್ ಕಾಲ್ ಎಲ್ಲ ಮಾಡಿದ್ರು ಕೂಡ ಏನು ರಿಪ್ಲೈ ಇಲ್ಲ. ಇಲ್ಲಿ ನಾವು ಅರ್ಥ ಹೋಗ್ಬೇಕಾಗಿರೋದು ಏನಂತಂದರೆ, ಬಟ್ಟೆನ ಆನ್ಲೈನಲ್ಲಿ ಈ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ತರಿಸೋದು ಬೇರೆ, ಆಮೇಲೆ ಇಲ್ಲಿ ಡೈರೆಕ್ಟಾಗಿ ನೋಡಿ ಕೈಯಾಗಿ ಹಿಡ್ಕೊಂಡು ಫೀಲ್ ಮಾಡಿ ತಗೊಳ್ಳೋದೇ ಬೇರೆ ಇರ್ತೈತೆ. ಈ ಥರ ನೀವು ಯಾರಾದರೂ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಆರ್ಡ್ರ್ ಮಾಡೋರಿದ್ದರೆ ಸ್ವಲ್ಪ ಹುಷಾರಾಗಿರಿ ಇದ್ರ ಬಗ್ಗೆ. ಇದು ಒಂಥರ ಫ್ರಾಡ್. ಇದು ಬ್ಲೂ ಟಿಕ್ ಐತಿ, ಜೆನ್ಯೂನ್ ಅಂತಂದೇಳಿ ನೀವೇನೋ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಆ 700 ರೂಪಾಯಿ ಕೊಟ್ಟನಪ್ಪ ಅಂದ್ರೆ ಬ್ಲೂಟೂತ್ ಎಲ್ರಿಗೂ ಕೊಡ್ತಾರೆ, ಅದು ಮ್ಯಾಟ್ರ್ ಆಗಲ್ಲ ಅಲ್ಲಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ವೈಫ್ ಅಕೌಂಟಿಂದ ಚೆಕ್ ಮಾಡೀನಿ ಅಂದ್ರೆ ಅದು ಅಲ್ಲಿ ಬ್ಲಾಕ್ ಮಾಡಿದ್ದಾರೆ, ಓಪನ್ ಆಗಲ್ಲ ಅದು ಪೇಜ್. ನನ್ನ ಇದರಿಂದ ಚೆಕ್ ಮಾಡೀನಿ ಅಂದ್ರೆ ಬರ್ತೈತೆ. ಸೊ ಈ ಥರ ಎಲ್ಲ ಐತೆ. ಡೋಂಟ್ ಬಿ ಗೆಟ್ ಸ್ಕ್ಯಾಮ್ಡ್. ಬಾಯ್.